ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಇವತ್ತು SSLCಯಲ್ಲಿ ಬರ್ತಕ್ಕಂಥ ಸೈನ್ಸ್ನಲ್ಲಿ ಬರ್ತಕ್ಕಂಥ ಯಾವುದಂದರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಎಂಬ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಮತ್ತು ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ನೋಡ್ಕೊಂಡು ಹೋಗೋಣ. SSLCಯಲ್ಲಿ ಇವುಗಳಲ್ಲಿ ಮೂರು ಮತ್ತು 3ರಿಂದ 4 ಅಂಕದಷ್ಟು ಈ ಅಧ್ಯಾಯದಲ್ಲಿ ಮಾರ್ಕ್ಸ್ಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನಮ್ಮ ವಿಡಿಯೋನ ಲೈಕ್ ಮಾಡಿ. ನಿಮಗೆ ಜಾಸ್ತಿ ವಿಡಿಯೋಗಳು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಪ್ಲೇಲಿಸ್ಟ್ಗಳ ಲಿಂಕ್ಗಳನ್ನು ಕೊಟ್ಟಿರ್ತೇವೆ, ಅವುಗಳನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಇದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಇದರಲ್ಲಿ ಫಸ್ಟ್ ಕ್ವಶನ್ ಯಾವುದು ಬರುತ್ತಂದರೆ 1 ಅಂಕದ ಪ್ರಶ್ನೋತ್ತರಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಅದರಲ್ಲಿ ಫಸ್ಟ್ ಕ್ವಶನ್ ಯಾವುದಂದರೆ ಕಾಂತಕ್ಷೇತ್ರ ಎಂದರೇನು ಅಂತ ಕೇಳಿದರೆ, ಕಾಂತಕ್ಷೇತ್ರ ಅಂದರೆ ಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವ ಇರುವ ಪ್ರದೇಶವನ್ನು ಏನಂತ ಕರೀತಾರೆ? ಕಾಂತಕ್ಷೇತ್ರ ಅಂತ ಕರೀತಾರೆ. ಕಾಂತ ಅಂದರೆ ಏನು? ಮ್ಯಾಗ್ನೆಟ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಆ ಮ್ಯಾಗ್ನೆಟ್ ಸುತ್ತ ಏನಿರುತ್ತೆ, ಕಾಂತೀಯ ಪರಿಣಾಮ ಅಂದರೆ ಆಕರ್ಷಣೆ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಎಷ್ಟು ಪ್ರದೇಶ ಅಂದರೆ ಎಷ್ಟು ದೂರದವರೆಗೆ ಅದನ್ನು ವಸ್ತುವನ್ನು ಸೆಳ್ಕೊಳ್ಳೋಂಥ ಶಕ್ತಿ ಇರುತ್ತೋ ಅದನ್ನು ಏನಂತ ಕರೀತಾರೆ? ಆ ಪ್ರದೇಶವನ್ನು ಕಾಂತಕ್ಷೇತ್ರ ಅಂತ ಕರೀತಾರೆ. ಇನ್ನು ನೆಕ್ಸ್ಟು ಕಾಂತೀಯ ಬಲರೇಖೆಗಳು ಎಂದರೇನು ಅಂತ ಕೇಳಿದರೆ, ಕಾಂತೀಯ ಬಲರೇಖೆಗಳಂದರೆ ಕಾಂತದ ಒಂದು ಧ್ರುವದಿಂದ ಮತ್ತೊಂದು ಧ್ರುವಕ್ಕೆ ಎಳೆದ ಬಲವನ್ನು ಪ್ರತಿನಿಧಿಸುವ ಅಗೋಚರ ರೇಖೆಗಳನ್ನು ಏನಂತ ಕರೀತಾರೆ? ಕಾಂತೀಯ ಬಲರೇಖೆಗಳು ಅಂತ ಕರೀತಾರೆ. ಇಲ್ಲಿ ಏನಂದರೆ ಕಾಂತಕ್ಷೇತ್ರವನ್ನು ಸೂಚನೆ ಮಾಡ್ತಕ್ಕಂಥ ಒಂದು ಅಗೋಚರ ಅಥವಾ ಕಾಲ್ಪನಿಕ ರೇಖೆಗಳು ಅಂತ ಹೇಳ್ಬೋದು. ಇದೊಂದು ಏನು, ಇದನ್ನು ಒಂದು ಮ್ಯಾಗ್ನೆಟ್ ಅಂದ್ಕೊಂಡ್ರೆ ಇದೆಲ್ಲ ಇಷ್ಟು ಏನು ಕಾಂತಕ್ಷೇತ್ರ ಇದ್ದರೆ ಈ ಕಾಂತೀಯ ಬಲರೇಖೆಗಳು ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ ಇರುತ್ತೆ ನೋಡಿ, ಈ ರೀತಿ ಇರುತ್ತೆ. ಇವುಗಳನ್ನು ಕಾಂತೀಯ ಬಲರೇಖೆಗಳು ಅಂತ ಕರೀತಾರೆ. ಇದನ್ನೇ ನಾವು ಕಾಂತೀಯ ಬಲರೇಖೆಗಳು ಅಂತ ಕರಿತೇವೆ. ಇನ್ನು ನೆಕ್ಸ್ಟು ಸೊಲೊನಾಯ್ಡ್ ಅಂದರೆ ಏನಂತ ಕೇಳಿದರೆ, ಸೊಲೊನಾಯ್ಡ್ ಅಂದರೆ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರದ ಸಿಲಿಂಡರ್ ಆಕಾರವನ್ನು ಸೊಲೊನಾಯ್ಡ್ ಅಂತ ಕರೀತಾರೆ. ಏನಂದರೆ ತಾಮ್ರದ ತಂತಿ ಇರುತ್ತಲ್ಲ, ಅದನ್ನು ಸುರುಳಿ ಅಂದರೆ ಸಿಲಿಂಡರ್ ಆಕಾರದಲ್ಲಿ ಸ್ಪ್ರಿಂಗ್ ಥರ ಸುರುಳಿ ಮಾಡಿ ಬಿಟ್ಟರೆ ಅದನ್ನು ಏನಂತ ಕರೀತಾರೆ? ಸೊಲೊನಾಯ್ಡ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟು 4ನೇ ಪ್ರಶ್ನೆ ಕಡೆಗೆ ಹೋಗೋಣ. ವಿದ್ಯುತ್ ಕಾಂತ ಎಂದರೇನು ಅಂತ ಕೇಳಿದರೆ, ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವನ್ನು ಮೆದು ಕಬ್ಬಿಣದ ತುಂಡನ್ನು ಇರಿಸಿದಾಗ ಕಾಂತದ ರೀತಿ ಪರಿವರ್ತಿಸುತ್ತದೆ. ಇದನ್ನು ಏನಂತ ಕರೀತಾರೆ? ವಿದ್ಯುತ್ ಕಾಂತ ಅಂತ ಕರೀತಾರೆ. ಇವಾಗ ಒಂದು ಸೊಲೆನಾಯ್ಡ್ ಇರುತ್ತೆ. ಸೊಲೆನಾಯ್ಡ್ ಹೇಗಿರುತ್ತೆ ಅಂದರೆ ಈ ರೀತಿ ಸೊಲೆನಾಯ್ಡ್ ಇರುತ್ತೆ. ಇದ್ರ ಮಧ್ಯೆ ಏನು ಒಂದು ಕಬ್ಬಿಣನ ಇಟ್ಟರೆ ಅಂದ್ಕೊಳ್ಳಿ, ಇದು ಕಬ್ಬಿಣನ ಇಟ್ಟಾಗ ಅದನ್ನು ಏನು ವಿದ್ಯುತ್ ಅಂದರೆ ಈ ಸೊಲೆನಾಯ್ಡ್ಗೆ ವಿದ್ಯುತ್ತನ್ನು ಹರಿಬಿಟ್ಟಾಗ ಇದೇನಿರುತ್ತದೆ, ಇದು ಏನು ಕಬ್ಬಿಣ ಇರುತ್ತಲ್ಲ, ಇದು ಒಂದು ಮ್ಯಾಗ್ನೆಟ್ ಥರ ವರ್ಕ್ ಮಾಡುತ್ತೆ. ಅದನ್ನು ಏನಂತ ಕರೀತಾರೆ? ವಿದ್ಯುತ್ ಕಾಂತ ಅಂತ ಕರೀತಾರೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆಗೆ ನಾವು ಹೋಗೋಣ. ಮೋಟಾರ್ನ ಕಾರ್ಯವನ್ನು ಹೆಸರಿಸಿ. ಮೋಟಾರ್ನ ಕಾರ್ಯ ಏನಂದರೆ, ಮೋಟಾರ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಮೋಟಾರ್ ಏನು? ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಮಾಡುತ್ತೆ. ಮೋಟಾರ್ ಅಂದರೆ ನೀವು ನೋಡಿದ್ದೀರಾ, ಈ ರೀತಿ ಇರುತ್ತೆ ನೋಡಿ, ಈ ರೀತಿ ಇರುತ್ತೆ. ಚಿಕ್ಕ ಮಕ್ಕಳೆಲ್ಲ ಇದನ್ನು ಬ್ಯಾಟ್ರಿ ಕನೆಕ್ಟ್ ಮಾಡಿಬಿಟ್ಟು ಆಟ ಆಡ್ತಾ ಇರ್ತಾರೆ. ಈ ರೀತಿ ಇರುತ್ತೆ, ಇದನ್ನೇ ಮೋಟಾರ್ ಅಂತಾರೆ. ಇಲ್ಲಿ ಶೆಲ್ ಕನೆಕ್ಟ್ ಮಾಡಿದ್ರೆ ಇದು ಸುತ್ತಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ಮೋಟಾರು ಇಲ್ಲಿ ಕರೆಂಟನ್ನು ಪಾಸ್ ಮಾಡಿದ್ರೆ ಅದು ಸುತ್ತಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನು ಯಾಂತ್ರಿಕ ಶಕ್ತಿಯನ್ನಂತಾರೆ ಕರೀತಾರೆ. ಇದು ವಿದ್ಯುತ್ ಶಕ್ತಿ ಇದ್ದದ್ದು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಅದನ್ನೇ ಮೋಟಾರ್ನ ಕಾರ್ಯ ಅಂತ ಕರೀತಾರೆ. ಇಲ್ಲಿ ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳಿನ ನಿಯಮವನ್ನು ವಿವರಿಸಿ ಅಂತ ಕೇಳಿದರೆ, ನಿಮ್ಮ ಬಲಗೈನ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಹಿಡಿದಿರುವುದೆಂದು ಭಾವಿಸಿದರೆ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ವಾಹಕದ ಸುತ್ತಲೂ ಸುತ್ತುತ್ತಿರತಕ್ಕಂಥ ಬೆರಳುಗಳು ಏನು ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಸೂಚನೆ ಮಾಡ್ತದೆ. ಅದು ಯಾವ ರೀತಿ ಇರುತ್ತೆ ಅಂದರೆ, ಇದು ಹೆಬ್ಬೆರಳು ಅಂದ್ಕೊಳ್ರೆ, ಈ ಬೆರಳುಗಳೆಲ್ಲ ಸುತ್ತುವರೆದಿದ್ದೆಲ್ಲ ಕಾಂತೀಯ ಬಲರೇಖೆಗಳ ಥರ ಸೂಚನೆ ಮಾಡ್ತಿದ್ರೆ, ಇದು ಏನು
ಕಾಂತಕ್ಷೇತ್ರ ಯಾವ ಕಡೆ ಇರುತ್ತೋ ಅದನ್ನು ಸೂಚನೆ ಮಾಡ್ತಿರುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಫ್ಯೂಷನ್ ಕಾರ್ಯ ಏನಂತ ಕೇಳಿದ್ದಾರೆ. ಫ್ಯೂಷನ್ ಕಾರ್ಯ ನಾವು ಹಳೆಯ ಎಷ್ಟೋ ವಿಡಿಯೋಗಳಲ್ಲಿ ನೋಡ್ಕೊಂಡಿದ್ದು. ಫ್ಯೂಜು ಮಂಡಲ ಮತ್ತು ವಿದ್ಯುತ್ ಉಪಕರಣಗಳನ್ನು ಓವರ್ಲೋಡ್ ಆಗ್ತಕ್ಕಂಥ ಹಾನಿಯಿಂದ ರಕ್ಷಣೆ ಮಾಡುತ್ತೆ. ಯಾವಾಗಾದರೂ ಹೆಚ್ಚಿನ ವಿದ್ಯುತ್ ಪ್ರವಾಹ ಬಂದರೆ ಅದರಿಂದ ಬರ್ತಕ್ಕಂಥ ಹಾನಿಯಿಂದ ಅದೇನು ಮಾಡುತ್ತೆ, ರಕ್ಷಣೆ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ತಿಳಿಸಿ ಅಂತ ಕೇಳಿದರೆ, ಎಡಗೈನ ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳು ಪರಸ್ಪರ ಲಂಬವಾಗಿರಬೇಕು. ಆ ಲಂಬವಾಗಿ ಹಿಡಿದುಕೊಂಡಾಗ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚನೆ ಮಾಡುತ್ತೆ, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚನೆ ಮಾಡುತ್ತೆ. ಇನ್ನು ನೆಕ್ಸ್ಟ್ ಯಾವುದಂದರೆ, ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸ್ತಕ್ಕಂಥ ಬಲದ ದಿಕ್ಕನ್ನು ಸೂಚನೆ ಮಾಡುತ್ತೆ. ಇದನ್ನೇ ಫ್ಲೆಮಿಂಗ್ನ ಎಡಗೈ ನಿಯಮ ಅಂತ ಕರೀತಾರೆ. ಇನ್ನು ಎಡಗೈ ನಿಯಮದ ಮೇಲೆ ಕೆಲಸ ನಿರ್ವಹಿಸ್ತಕ್ಕಂಥ ಉಪಕರಣ ಯಾವುದಂದರೆ ವಿದ್ಯುತ್ ಮೋಟಾರ್ ಅಂತ ನಾವು ಕರೀಬೋದು. 10ನೇ ಪ್ರಶ್ನೆ, ಹೃಸ್ವ ಮಂಡಲ ಎಂದರೇನು ಅಂತ ಕೇಳಿದರೆ, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಸಜೀವ ತಂತಿ ಮತ್ತು ತಟಸ್ಥ ತಂತಿ ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ತಟ್ಟನೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಅದನ್ನು ಏನಂತ ಕರೀತಾರೆ, ಹೃಸ್ವ ಮಂಡಲ. ಹೃಸ್ವ ಮಂಡಲ ಅಂದರೆ ಇಂಗ್ಲೀಷ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಂತ ನೀವು ಎಲ್ಲರೂ ಕೇಳಿರ್ತೀರ. ಇಲ್ಲಿ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡಕ್ಕೂ ಆಟೋಮೆಟಿಕ್ ಕನೆಕ್ಟ್ ಆದರೆ ಏನಾಗುತ್ತೆ, ಜಾಸ್ತಿ ವಿದ್ಯುತ್ ಪ್ರವಾಹ ಅಂದರೆ ಕರೆಂಟ್ ಜಾಸ್ತಿ ಬರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಹೃಸ್ವ ಮಂಡಲ ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸ್ತಕ್ಕಂಥ ಸಾಧನ ಯಾವುದಂದರೆ ವಿದ್ಯುತ್ ಮೋಟಾರ್ ಅಂತ ನಾವು ಕರಿಬೋದು. ನಾವು ಆವಾಗಲೇ ನೋಡ್ಕೊಂಡಿದ್ದೇವೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡೋದು ಯಾವುದಂತ. ಇನ್ನು 12ನೇ ಪ್ರಶ್ನೆ, ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರ ಹೆಚ್ಚು ಮಾಡುವ 2 ವಿಧಾನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅದ್ಯಾವುದಂದರೆ ವಿದ್ಯುತ್ ಪ್ರವಾಹದ ಪರಿಣಾಮವನ್ನು ಏನು ಮಾಡುತ್ತೆ, ಹೆಚ್ಚು ಮಾಡುತ್ತೆ. ಹೆಚ್ಚು ಮಾಡುವುದರಿಂದ ಏನಾಗುತ್ತೆ, ಕಾಂತಕ್ಷೇತ್ರ ಹೆಚ್ಚಾಗುತ್ತೆ. ಸುರುಳಿಗಳ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚು ಮಾಡೋದರಿಂದನೂ ಕೂಡ ಏನಾಗುತ್ತೆ, ಸೊಲೆನಾಯ್ಡ್ನ ಕಾಂತಕ್ಷೇತ್ರ ಹೆಚ್ಚಾಗುತ್ತೆ. ಇನ್ನು ವಿದ್ಯುತ್ ಮಂಡಲಗಳನ್ನೇನು ಉಪಕರಣಗಳಲ್ಲಿ ಸಾಮಾನ್ಯವಾಗಿ ಬಳಸ್ತಕ್ಕಂಥ ಯಾವುದಾದರೂ 2 ಸುರಕ್ಷಾ ಕ್ರಮಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಅವುಗಳವಂದರೆ ವಿದ್ಯುತ್ ಫ್ಯೂಸನ್ನು ಅಳವಡಿಕೆ ಮಾಡೋದರಿಂದ ಏನಾಗುತ್ತೆ, ವಿದ್ಯುತ್ ಮಂಡಲ ಮತ್ತು ಉಪಕರಣಗಳನ್ನು ನಾವು ರಕ್ಷಣೆ ಮಾಡಬಹುದು. ಇನ್ನು ಸಂಪರ್ಕ ತಂತಿ ಅಂದರೆ ಇದನ್ನು ಏನಂತ ಕರೀತಾರೆ ಅಂದರೆ ಅರ್ಥಿಂಗ್ ಅಂತ ಕರೀತಾರೆ, ಎಲ್ಲರಿಗೂ ಗೊತ್ತಿರುತ್ತೆ. ಅರ್ಥಿಂಗ್ ಮಾಡೋದರಿಂದ ಏನಾಗುತ್ತೆ ಅಂದರೆ ನಾವು ಹೆಚ್ಚಿನ ಕರೆಂಟ್ ಏನು ಬರುತ್ತೆ ಅದರಿಂದ ನಾವು ವಿದ್ಯುತ್ ಮಂಡಲ ಮತ್ತು ಉಪಕರಣಗಳನ್ನು ರಕ್ಷಣೆ ಮಾಡ್ಬೋದು ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ 14 ಪ್ರಶ್ನೆ ಕಡೆಗೆ ಹೋಗೋಣ. ಇವೆಲ್ಲ 1 ಮಾರ್ಕ್ನ ಪ್ರಶ್ನೆಗಳಾಗಿವೆ, ಎಲ್ಲವನ್ನು ನೋಡ್ಕೊಳ್ಳಿ. ವಿದ್ಯುತ್ ಕಾಂತ ತಯಾರಿಸುವ ಸಾಮಾನ್ಯವಾಗಿ ಬಳಸ್ತಕ್ಕಂಥ ಲೋಹ ಯಾವುದಂದರೆ ಮೆದು ಕಬ್ಬಿಣ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ 15ನೇ ಪ್ರಶ್ನೆ, 1 ಮಾರ್ಕ್ನಲ್ಲಿ ಬರತಕ್ಕಂಥ ಕೊನೆಯ ಪ್ರಶ್ನೆ ಇದೆ. ವಿದ್ಯುತ್ ಪ್ರವಹಿಸುವ ಒಂದು ನೇರ ವಾಹಕದ ಸುತ್ತ ಇರುವ ಕಾಂತಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ತಂತಿಯ ಮೂಲಕ ಹರಿಯುವ ವಿದ್ಯುತ್ ಹೆಚ್ಚಿಸಿದಾಗ ಏನಾಗುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಏನಾಗುತ್ತಂದರೆ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಉತ್ಪತ್ತಿಯಾದಂತಹ ಕಾಂತಕ್ಷೇತ್ರ ಪರಿಮಾಣ ಏನಾಗುತ್ತಂದರೆ ಹೆಚ್ಚಾಗುತ್ತೆ. ಇನ್ನು ನೆಕ್ಸ್ಟು, ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಾಗ ಕಾಂತಕ್ಷೇತ್ರದ ದಿಕ್ಕು ಕೂಡ ಏನಾಗುತ್ತೆ, ಬದಲಾಗ್ತದೆ. ಇವೆಲ್ಲ ಸಿಂಪಲ್ ಕ್ವಶನ್ಗಳಾಗಿವೆ. ಇವಾಗ ನಾವು 2 ಅಂಕದ ಪ್ರಶ್ನೋತ್ತರ ಕಡೆಗೆ ಹೋಗೋಣ. ಅದರಲ್ಲಿ ಫಸ್ಟ್ ಕ್ವಶನ್ ಯಾವುದಂದರೆ ಕಾಂತೀಯ ಬಲರೇಖೆಗಳ ಗುಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇವೆಲ್ಲ ತುಂಬ ಈಸಿಯಾಗಿವೆ, ಇವುಗಳನ್ನು ನಾನು ಹೇಳ್ಕೊಂಡು ಹೋಗ್ತೀನಿ, ನೋಡ್ಕೊಂಡೋಗಿ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದ ಕಡೆಗೆ ವಿಲೀನವಾಗ್ತವೆ. ಹಂಗಂದ್ರೆ ಏನು ಅಂದರೆ ಉತ್ತರ ಕಡೆಯಿಂದ ಬಿಡುಗಡೆಯಾಗಿ ದಕ್ಷಿಣ ಧ್ರುವ ಕಡೆಗೆ ಏನಾಗುತ್ತೆ ಅಂದರೆ ಸೇರಿಕೊಳ್ಳುತ್ತೆ ಅಂತ ನಾವು ಹೇಳ್ಬೋದು. ಕಾಂತೀಯ ಬಲರೇಖೆಗಳು ಸಾಂದ್ರತೆಯು ಧ್ರುವಗಳಲ್ಲಿ ಅಧಿಕವಾಗಿರುತ್ತೆ. ಧ್ರುವಗಳಂದರೆ ಇವು ನೋಡಿ, ಇಲ್ಲಿ ಇದೊಂದು ಕಾಂತಿ ಅಂದರೆ ಇವುಗಳನ್ನು ಧ್ರುವಗಳಂತ ಕರಿಬೋದು. ಇಲ್ಲಿ ಜಾಸ್ತಿ ಸಾಂದ್ರತೆಯನ್ನು ಹೊಂದಿರ್ತವೆ ಮತ್ತು ಇಲ್ಲಿ ಮಧ್ಯಮದಲ್ಲಿ ಏನಾಗಿರ್ತವೆ ಅಂದರೆ ವಿರಳ ಸಾಂದ್ರತೆಯನ್ನು ಹೊಂದಿರ್ತವೆ ಅಂತ ನಾವು ಹೇಳ್ಬೋದು. ಈ ಬಲರೇಖೆಗಳು ಏನಾಗಿರ್ತವೆ, ಒಂದೊಂದೊಂದು ಛೇದಿಸೋದಿಲ್ಲ. ಇವು ಬಲರೇಖೆಗಳು ಏನಿರ್ತವೆ ಅಂದರೆ ಒಂದೊಂದೊಂದು ಯಾವಾಗಲೂ ಈ ರೀತಿ ಛೇದಿಸೋದಿಲ್ಲ ಅಂತ ಹೇಳ್ಬೋದು. ಇನ್ನು ಕಾಂತೀಯ ಬಲರೇಖೆಗಳು
ಆವೃತ ಜಾಲವಾಗಿವೆ. ಯಾವ ರೀತಿ ಅಂದರೆ ಈ ರೀತಿ ಜಾಲದ ರೀತಿ ಇವೆ ಅಂತ ನಾವು ಹೇಳಬಹುದು. ನೆಕ್ಸ್ಟು ಕಾಂತದಿಂದ ದೂರ ಸರಿದಂತೆ ಅವುಗಳಲ್ಲಿ ಆಕರ್ಷಣ ಬಲ ಕಡಿಮೆ ಆಗ್ತದೆ. ಇದು ಕಾಂತ ಅಂದ್ಕೊಳ್ಳಿ, ಇದು ಒಂದು ಕಾಂತ ಅಂದ್ಕೊಳ್ಳಿ. ಇದರಿಂದ ಎಷ್ಟು ದೂರಕ್ಕೆ ಹೋಗುತ್ತೋ ಅದರ ಆಕರ್ಷಣ ಬಲ ಅಷ್ಟೇ ಕಡಿಮೆ ಹಾಕ್ಕೊಂಡು ಹೋಗುತ್ತೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟು ಎರಡನೇ ಪ್ರಶ್ನೆ ಕಡೆ ಹೋಗೋಣ. ಅದ್ಯಾವುದಂದರೆ ದಂಡಕಾಂತದ ಸುತ್ತಲಿನ ಕಾಂತೀಯ ಬಲಗಳನ್ನು ದಿಕ್ಸೂಚಿಯನ್ನು ಉಪಯೋಗಿಸಿ ನೀವು ಹೇಗೆ ಗುರುತಿಸುವಿರಿ ಅಂತ ಇಲ್ಲಿ ಕೇಳಿದ್ದಾರೆ. ಉತ್ತರ, ಬಲರೇಖೆಗಳನ್ನು ಗುರುತಿಸುವ ವಿಧಾನದ ಮುಖಾಂತರ ನಾವು ನೋಡೋಣ. ಡ್ರಾಯಿಂಗ್ ಹಾಳೆಗಳ ಮೇಲೆ ದಂಡಕಾಂತವನ್ನು ಇರಿಸಿ ಅದರ ನಂತರ ಅದರ ಉತ್ತರವಾದ ಬಳಿಯಲ್ಲಿ ದಿಕ್ಸೂಚಿಯನ್ನು ಇರಿಸಿ ದಿಕ್ಸೂಚಿಯ 2 ತುದಿಗಳನ್ನು ಗುರುತು ಮಾಡಬೇಕು. ತದನಂತರ ದಿಕ್ಸೂಚಿಯ ಉತ್ತರ ತುದಿಯಲ್ಲಿ ಗುರುತು ಮಾಡಿದ ಬಿಂದುವಿನಲ್ಲಿ ದಿಕ್ಸೂಚಿಯ ದಕ್ಷಿಣ ತುದಿ ಬರುವಂತೆ ಇರಿಸಿ ಪುನಃ ತುದಿಗಳನ್ನು ಗುರುತು ಮಾಡಬೇಕು. ಇನ್ನು ಇದೇ ರೀತಿ ಏನು ಮಾಡಬೇಕು, ಪದೇ ಪದೇ ಪುನರಾವರ್ತನೆ ಮಾಡ್ತಾ ಹೋದಂತೆ ದಿಕ್ಸೂಚಿಯ ತುದಿಯು ದಂಡಕಾಂತದ ದಕ್ಷಿಣ ತುದಿಗೆ ಸೇರ್ತದೆ. ಆಮೇಲೆ ಏನಾಗುತ್ತೆ ಅಂದರೆ ಗುರುತು ಮಾಡಿದ ಬಿಂದುಗಳನ್ನು ಸೇರಿಸಿ ಈ ರೇಖೆಯ ಕಾಂತೀಯ ಬಲರೇಖೆ ಅಂತ ನಾವು ಹೇಳಬಹುದು. ಇದನ್ನು ಕಾಂತಿಯ ಇನ್ನೊಂದು ಬದಿಗೆ ಅಥವಾ ಭಿನ್ನ ಸ್ಥಾನದಲ್ಲಿಟ್ಟು ಪುನರಾವರ್ತಿಸಿದಾಗ ಏನಾಗುತ್ತೆ ಅಂದರೆ ಬಲರೇಖೆಗಳ ಆವೃತ್ತ ಜಾಲ ಉಂಟಾಗ್ತದೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಮೂರನೇ ಕ್ವಶನ್ ಕಡೆಗೆ ನಾವು ಹೋಗೋಣ. ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ನಲ್ಲಿ ಉಂಟಾದಂಥ ಕಾಂತಕ್ಷೇತ್ರದ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಇಲ್ಲಿ ಕೇಳಿದ್ದಾರೆ. ಲಕ್ಷಣಗಳು ಯಾವ್ಯಾವ ಅಂದರೆ ವಿದ್ಯುತ್ ಪ್ರವಾಹವಿರುವ ಸೊಲೆನಾಯ್ಡ್ನ ಸುತ್ತ ಕಾಂತಕ್ಷೇತ್ರ ಮಾದರಿ ದಂಡಕಾಂತದ ಸುತ್ತಲಿನ ಕಾಂತಕ್ಷೇತ್ರ ಮಾದರಿಯಂತೆ ಇರುತ್ತೆ. ದಂಡಕಾಂತ ಹೇಗೆ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತೆ ಹಾಗೆ ಸೊಲೆನಾಯ್ಡ್ ಕೂಡ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತೆ ಯಾವಾಗ ವಿದ್ಯುತ್ ಪ್ರವಾಹ ಕೊಟ್ಟಾಗ. ಇನ್ನು ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳ ಪರಸ್ಪರ ಏನಾಗಿರುತ್ತೆ ಅಂದರೆ ಸಮಾಂತರವಾಗಿರ್ತವೆ. ಇದು ನೋಡ್ಕೊಳ್ಳಿ, ಇದು ಸೊಲೆನಾಯ್ಡ್ ಅಂದ್ಕೊಳ್ಳಿ. ಸೊಲೆನಾಯ್ಡ್ನಲ್ಲಿ ಕಾಂತೀಯ ಬಲರೇಖೆಗಳು ಹೆಂಗಿರುತ್ತೆ ಅಂದರೆ ಒಂದಕ್ಕೊಂದು ಸಮಾನಾಂತರ ಅಂದರೆ ಅವು ಒಂದಕ್ಕೊಂದು ಛೇದಿಸೋದಿಲ್ಲ, ಆ ರೀತಿ ಇರ್ತವೆ ಅಂತ ನಾವು ಹೇಳಬಹುದು. ಇನ್ನು ಥರ್ಡ್ ಏನಂದರೆ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಪ್ರತಿ ಬಿಂದುವಿನಲ್ಲಿ ಕಾಂತಕ್ಷೇತ್ರ ಸಮನಾಗಿರ್ತದೆ. ಒಳಭಾಗದಲ್ಲಿ ಏನಿರುತ್ತೆ ಪ್ರತಿ ಬಿಂದುವಿನಲ್ಲೂ ಕೂಡ ಕಾಂತಕ್ಷೇತ್ರ ಸಮ ಇರುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ನಾಲ್ಕನೇ ಪ್ರಶ್ನೆ ಕಡೆ ಹೋಗೋಣ. ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರ ಹೆಚ್ಚು ಮಾಡುವ 2 ವಿಧಾನಗಳನ್ನು ತಿಳಿಸಿ. ಆವಾಗಲೇ ನೋಡ್ಕೊಂಡಿದ್ದೇವೆ. ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಹೆಚ್ಚು ಮಾಡೋದು, ಕರೆಂಟನ್ನು ಹೆಚ್ಚು ಕೊಡೋದು ಮತ್ತು ಸುರುಳಿ ಸುತ್ತಗಳನ್ನು ಹೆಚ್ಚು ಮಾಡೋದ್ರಿಂದ ಏನಾಗುತ್ತೆ ಕಾಂತಕ್ಷೇತ್ರ ಹೆಚ್ಚಾಗುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ಐದನೇ ಪ್ರಶ್ನೆ ಕಡೆ ಹೋಗೋಣ. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳು ಏನು ಅಂತ ಇಲ್ಲಿ ಕೇಳಿದ್ದಾರೆ. ಕಾರಣಗಳೇನೆಂದರೆ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಸಂಪರ್ಕಕ್ಕೆ ಬಂದಾಗ, ಏನಂತಾರೆ ಶಾರ್ಟ್ ಸರ್ಕ್ಯೂಟ್ ಆದಾಗ. ಇನ್ನು ನೆಕ್ಸ್ಟು ಒಂದೇ ಸಾಕೆಟ್ಗೆ ಹಲವು ಉಪಕರಣಗಳನ್ನು ಜೋಡಿಸಿದಾಗ ಏನಾಗುತ್ತೆ ಅಂದರೆ ಓವರ್ಲೋಡ್ ಆಗುತ್ತೆ. ಏನು ನಿಗದಿತಕ್ಕಿಂತ ಹೆಚ್ಚಿನ ವಿಭವಾಂತರ ಉಂಟಾದಾಗ ಓವರ್ಲೋಡ್ ಆಗುತ್ತೆ. ವೋಲ್ಟೇಜ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಓವರ್ಲೋಡ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ಆರನೆಯ ಪ್ರಶ್ನೆ, ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಓವರ್ಲೋಡನ್ನು ತಪ್ಪಿಸಲು ಯಾವುದಾದರೂ 2 ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅವುಗಳು ಏನಂದರೆ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಪರಸ್ಪರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು, ನಿಗದಿತ ರೇಟಿಂಗ್ ಇರುವ ವಿದ್ಯುತ್ ಉಪಕರಣಗಳನ್ನು ಬಳಸಬೇಕು, ಒಂದೇ ಸಾಕೆಟ್ಗೆ ಹಲವು ಉಪಕರಣಗಳನ್ನು ಅಳವಡಿಸಬಾರದು. ಇನ್ನು ಏನು ಫ್ಯೂಸನ್ನು ಕನೆಕ್ಟ್ ಮಾಡಬೇಕು ಮತ್ತು ಆರ್ತಿಂಗನ್ನು ಕನೆಕ್ಟ್ ಮಾಡಬೇಕು ಅಂತ ಇವು 2 ಏನು ಕ್ರಮಗಳನ್ನು ಕೂಡ ನೀವು ಬರಿಬೋದು ಎಕ್ಸ್ಟ್ರಾ. ಇನ್ನು 7ನೇ ಪ್ರಶ್ನೆ ಕಡೆಗೆ ಹೋಗೋಣ. ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಿಸಿದಂತೆ ಫ್ಯಾರಡೆಯ ಪ್ರಯೋಗವನ್ನು ವಿವರಿಸಿ. ಈ ಪ್ರಯೋಗದಿಂದ ತಿಳಿದು ಬರ್ತಕ್ಕಂಥ ಅಂಶವನ್ನು ಏನಂತ ಕೇಳಿದ್ದಾರೆ. ಇಲ್ಲಿ ಅವಾಹಕ ಹೊದಿಕೆ ಇರ್ತಕ್ಕಂಥ ವಾಹಕದ ತಂತಿಯ ಒಂದು ರಟ್ಟಿನ ಕೊಳವೆಗೆ ಸುತ್ತಿ ಅದರ ತುದಿಗಳನ್ನು ಗ್ಯಾಲ್ವೋಮೀಟರ್ಗೆ ಸಂಪರ್ಕಿಸಿದಾಗ ಒಂದು ಕಾಂತವನ್ನು ರಟ್ಟಿನ ಕೊಳವೆಯೊಳಗಡೆ ಚಲಿಸುವಂತೆ ಏನು ಮಾಡಬೇಕು ಮಾಡಿದಾಗ ಗ್ಯಾಲ್ವನೋಮೀಟರ್ನ
ದಿಕ್ಸೂಚಿ ಅಂತ ಏನಾಗುತ್ತೆ, ವಿಚಲನೆಗೊಳ್ಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸುರುಳಿಗೆ ಹೊಂದಿಕೊಂಡಿರ್ತಕ್ಕಂಥ ಕಾಂತಕ್ಷೇತ್ರ ಬದಲಾದಾಗ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಪ್ರೇರೇಪಣೆಯಾಗುತ್ತೆ ಅಂತ ನಾವು ಈ ಪ್ರಯೋಗದಿಂದ ತಿಳಿದುಕೊಳ್ಳಬಹುದು ಅಂತ ನಾವು ಹೇಳುತ್ತೇವೆ. ಇನ್ನು ನೆಕ್ಸ್ಟು 8ನೇ ಪ್ರಶ್ನೆ ಕಡೆಗೆ ಹೋಗೋಣ. ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರತಕ್ಕಂಥ ವಿದ್ಯುತ್ ಉಪಕರಣಗಳನ್ನು ಭೂಸಂಪರ್ಕ ತಂತಿಗೆ ಜೋಡಿಸುವುದು ಅಗತ್ಯವಾಗಿದೆ, ಏಕೆ ವಿವರಿಸಿ ಅಂತ ಇಲ್ಲಿ ಕೇಳಿದ್ದಾರೆ. ಲೋಹದ ಮೇಲ್ಮೈ ಹೊಂದಿರತಕ್ಕಂಥ ಉಪಕರಣಗಳು ಯಾವುದೇ ರೀತಿಯ ವಿದ್ಯುತ್ ಸೋರಿಕೆಯನ್ನು ಉಂಟಾಗೋದಲ್ಲಿ ಅದರ ವಿಭಾಂತರವು ಭೂಮಿಯ ವಿಭಾಂತರಗೆ ಏನಾಗುತ್ತೆ, ಸಮಾಂತರ ಆಗಿಬಿಡುತ್ತೆ. ಇದರಿಂದಾಗಿ ಏನಾಗುತ್ತೆ ಅಂದರೆ ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತ ಆಗೋದಿಲ್ಲ. ಏನು, ಆರ್ತಿಂಗ್ ಮಾಡೋದ್ರಿಂದ ಹೆಚ್ಚಿನ ವೋಲ್ಟೇಜ್ ಬಂದರೆ ಅದು ಭೂಮಿಯ ವಿಭಾಂತರಗೆ ಸಮ ಆಗಿಬಿಡೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಹುರುಸುವ ಮಂಡಲ ಉಂಟಾಗೋದಿಲ್ಲ ಮತ್ತು ಓವರ್ಲೋಡ್ ಉಂಟಾಗೋದಿಲ್ಲ. ಅದರಿಂದ ಯಾವುದೇ ಉಪಕರಣಗಳು ಮತ್ತು ವಿದ್ಯುತ್ ಮಂಡಲ ಹಾಳಾಗೋದಿಲ್ಲ ಅಂತ ನಾವು ಹೇಳಬಹುದು. ಇನ್ನು 9ನೇ ಪ್ರಶ್ನೆ ಕಡೆ ಹೋಗೋಣ. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಆಗುವ ಸಂದರ್ಭಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಆವಾಗಲೇ ನೋಡ್ಕೊಂಡು ಹೋಗಿದ್ದೇವೆ ನಾವು. ಏನು, ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ಸಂಪರ್ಕ ಬಂದಾಗ, ವಿದ್ಯುತ್ ಉಪಕರಣಗಳು ಯಾವುದಾದರೂ ದೋಷವಿದ್ದಾಗ, ಹಲವು ಉಪಕರಣಗಳು ಒಂದೇ ಸಕಟಿಗೆ ಜೋಡಿಸಿದಾಗ, ನಿಗದಿತಕ್ಕಿಂತ ಹೆಚ್ಚಿನ ವಿಭಾಂತರ ಉಂಟಾದಾಗ ಇವೆಲ್ಲ ಆಗುತ್ತೆ ಅಂತ ಹೇಳ್ಬೋದು. ಇನ್ನು 10ನೇ ಪ್ರಶ್ನೆ. ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಬಳಸ್ತಕ್ಕಂಥ ತಂತಿಗಳ ಬಣ್ಣಗಳನ್ನು ಸಂಕೇತಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಕೆಂಪು ಅವಾಹಕ ಹೊದಿಕೆ ಹೊಂದಿರತಕ್ಕಂಥ ತಂತಿ ಸಜೀವ ತಂತಿ, ಅಂದರೆ ಇದು ಧನಾತ್ಮಕ ತಂತಿಯಾಗಿರುತ್ತೆ. ಕಪ್ಪು ಅವಾಹಕ ಹೊದಿಕೆ ಹೊಂದಿರತಕ್ಕಂಥ ತಂತಿ ಇದು ತಟಸ್ಥ ತಂತಿ, ಇದು ಋಣಾತ್ಮಕ ತಂತಿಯಾಗಿರುತ್ತೆ. ಹಸಿರು ಅವಾಹಕ ಹೊಂದಿರತಕ್ಕಂಥ ತಂತಿ ಇದು ಭೂ ಸಂಪರ್ಕ ತಂತಿ, ಅಂದರೆ ಆರ್ಥಿಕ ತಂತಿಯಾಗಿರುತ್ತೆ. ಇನ್ನು ನೆಕ್ಸ್ಟು 11ನೇ ಪ್ರಶ್ನೆ ಕಡೆ ಹೋಗೋಣ. ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ 2 ಪ್ರತ್ಯೇಕ ಮಂಡಲಗಳನ್ನು ಬಳಸ್ತಾರೆ. ಅವು ಯಾವುವು ಅಂತ ಕೇಳಿದರೆ ಅವುಗಳು ಯಾವಂದರೆ ಗೀಝರ್, ಕೂಲರ್ ಮತ್ತು ತಂಪು ಕಾರಕಗಳ ಬಳಕೆಗಳಿಗಾಗಿ 15 ಆಂಪಿಯರ್ ವಿದ್ಯುತ್ ಪ್ರವಾಹ ಮಂಡಲ ಮತ್ತು ಬಲ್ಬ್, ಫ್ಯಾನ್, ಟಿವಿ ಉಪಕರಣಗಳಿಗೆ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಹೊಂದಿರತಕ್ಕಂಥ ಮಂಡಲವನ್ನು ಇಲ್ಲಿ ಬಳಸ್ತಾರೆ. ಇನ್ನು 4 ಅಂಕದ ಪ್ರಶ್ನೋತ್ತರಗಳ ಕಡೆಗೆ ಹೋಗೋಣ. 4 ಅಂಕದ ಪ್ರಶ್ನೋತ್ತರಗಳು ಯಾವಂದರೆ ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ಗುರುತಿಸ್ತಕ್ಕಂಥ ಪ್ರಯೋಗವನ್ನು ವಿವರಿಸಿ. ಆವಾಗಲೇ ನಾವು ನೋಡ್ಕೊಂಡು ಹೋಗಿದ್ದೇವೆ. ಅದನ್ನೇ ಏನೋ ಡಯಾಗ್ರಾಮ್ ತೆಗೆದುಬಿಟ್ಟು ಏನು ಮಾಡಬೇಕು, ವಿವರಣೆ ಮಾಡಬೇಕು. ಇದು 4 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನು. ಇದನ್ನು ನೀವು ನೋಡಿಕೊಳ್ಳಿ ಅಂತ ನಾವು ಹೇಳ್ತೇವೆ. ಇನ್ನು ವೈಜ್ಞಾನಿಕ ಕಾರಣ ಕೊಡಿಯು 2 ಮಾರ್ಕ್ಗೆ ಮತ್ತು 3 ಮಾರ್ಕ್ಗೆ ಬರುವಂಥ ಚಾನ್ಸಸ್ ಜಾಸ್ತಿ ಇವೆ. ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಫ್ಯೂಸ್ನ ಬಳಸ್ತಾರೆ, ಯಾಕೆ ಅಂತ ಇಲ್ಲಿ ಕೇಳಿದರೆ, ವಿದ್ಯುತ್ ಫ್ಯೂಸ್ ಬಳಕೆಯು ಮಂಡಲದಲ್ಲಿ ಏನಾಗುತ್ತಂದರೆ ಅಯಾಚಿತವಾಗಿ ಉಂಟಾಗ್ತಕ್ಕಂಥ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ನಿಲ್ಲಿಸಲು, ಅದರ ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಉಪಕರಣಗಳಿಗೆ ಉಂಟಾಗ್ತಕ್ಕಂಥ ಹಾನಿಯನ್ನು ತಡೆಯಲು ಸಹಾಯ ಮಾಡ್ತದೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟು ವಿದ್ಯುತ್ ಪ್ರವಹಿಸ್ತಿರ್ತಕ್ಕಂಥ ಸೊಲೊನಾಯ್ಡ್ನಲ್ಲಿ ದಂಡಕಾಂತಕ್ಕೆ ಹೋಲಿಸಬಹುದು, ಕಾರಣ ಕೊಡಿ. ಯಾಕಂತಂದರೆ ಆವಾಗಲೇ ನೋಡಿದ್ದೇವೆ, ವಿದ್ಯುತ್ ಪ್ರವಾಹ ಕೊಟ್ಟಿರ್ತಕ್ಕಂಥ ಸೊಲೊನಾಯ್ಡು ದಂಡಕಾಂತದ ರೀತಿಯ ಏನು ಮಾಡುತ್ತೆ ಅಂದರೆ ಕಾಂತೀಯ ಬಲರೇಖೆಗಳನ್ನು ಉಂಟು ಮಾಡುತ್ತೆ ಮತ್ತು ದಂಡಕಾಂತದ ರೀತಿಯ ವರ್ತನೆ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ದಂಡಕಾಂತಕ್ಕೆ ಹೋಲಿಸ್ಬೋದು. ನೋಡಿ, ವಿದ್ಯುತ್ ಪ್ರವಹಿಸ್ತಕ್ಕಂಥ ಸೊಲೊನಾಯ್ಡ್ನ ಸುತ್ತಲೂ ಉಂಟು ಮಾಡತಕ್ಕಂಥ ಕಾಂತೀಯ ಬಲರೇಖೆಗಳು ದಂಡಕಾಂತದ ರೀತಿಯ ಬಲರೇಖೆಗಳನ್ನು ಹೋಲ್ತವೆ. ಇನ್ನು ಸೊಲೊನಾಯ್ಡ್ನ ಒಂದು ತುದಿಗೆ ಕಾಂತದ ಉತ್ತರ ಧ್ರುವದಂತೆ ವರ್ತಿಸ್ತದೆ, ಇನ್ನೊಂದು ತುದಿಯು ದಕ್ಷಿಣ ಧ್ರುವದಂತೆ ವರ್ತಿಸ್ತದೆ ಅಂತ ನಾವು ಹೇಳಬಹುದು. ಇವಾಗ ನಾವು ಇಷ್ಟೆಲ್ಲ ಹೇಳಿಬಿಟ್ಟು ಏನು ಮಾಡಿದ್ದೇವೆ ಅಂದರೆ ಈ ವಿಡಿಯೋದಲ್ಲಿ ಬರ್ತಕ್ಕಂಥ 1 ಅಂಕದ 2 ಅಂಕದ 4 ಅಂಕದ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಮತ್ತು ರೀಸನ್ ಕೊಡಿ ಅನ್ನುವ ಕ್ವಶನ್ಗಳನ್ನು ಕೂಡ ಹೇಳಿದ್ದೇವೆ. ಇದರಲ್ಲಿ 3ರಿಂದ 4 ಮಾರ್ಕ್ಸ್ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಕೊನೆವರೆಗೂ ಈ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡೋಣ.